ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ನಡೆಯುವಂಥ ಸಂದರ್ಭದಲ್ಲಿ ಈಗಿರ್ತಕ್ಕಂಥ ಹಾಲಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರು ನಿನ್ನೆ ನಡೆದಂಥ ಒಂದು ಘಟನೆ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಶಾಸಕರುಗಳು, ಸಂಸದರುಗಳು, ಎಲ್ಲ ಜನಪ್ರತಿನಿಧಿಗಳು ತಲೆ ತಗ್ಸಂಥ ಕೆಲಸ ಆಗಿದೆ. ಇವತ್ತು ನಾನು ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಒಬ್ಬ ಜನಪ್ರತಿನಿಧಿ, ಒಬ್ಬ ಶಾಸಕರನ್ನಾಗಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ತಕ್ಕಂಥದ್ದು ಅದು ಒಂದು ದೊಡ್ಡ ಇತಿಹಾಸ. ಇವತ್ತು ಒಬ್ಬ OBC ಸಮುದಾಯದವ್ರನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಇವತ್ತು ಎಲ್ಲ ಸಮುದಾಯದವರು ಅವ್ರು ಮತ ಕೊಟ್ಟು ಇವತ್ತು ಅವ್ರನ್ನ ಶಾಸಕರು ಮಾಡಿದ್ದಾರೆ. ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಒಬ್ಬ ಶಾಸಕರು, ಜನಪ್ರತಿನಿಧಿಗಳ ಜವಾಬ್ದಾರಿ ಯಾವ ಮಟ್ಟದಲ್ಲಿ ಇರ್ತೈತಂದರೆ, ಇವತ್ತು ಕಾನೂನಿನ ವಿರುದ್ಧವಾಗಿ ಇವತ್ತು ಈ ಶಾಸಕರು ನಡೆಸ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಭಾವನೆ. ಏನಿವತ್ತು ಕಾನೂನು ಇವತ್ತು ಪ್ರತಿಯೊಬ್ಬರಿಗೂ ಅಡಿಯಲ್ಲಿ ಇವತ್ತು ನಾವು ಕೆಲಸ ಮಾಡಬೇಕು. ಕಾನೂನು ಅಡಿಯಲ್ಲಿ ನಾವು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು. ಇಲ್ಲಿ ಏನಾಗಿದೆ, ಇವತ್ತು ತಾಲೂಕಿನಲ್ಲಿ ಒಬ್ಬ ಶಾಸಕನ ಜವಾಬ್ದಾರಿ ಯಾವ ರೀತಿ ಇರ್ತೈತಂದರೆ, ಎಷ್ಟು ಜನ ನನಗೆ ಮತ ಕೊಟ್ಟಿರ್ತಾರೆ, ಆ ಮತ ಕೊಟ್ಟಿರೋರಿಗೆ ನಾವು ನೋವಾಗಂಗೆ ನಡ್ಕೊಳ್ಬಾರ್ದು ಅನ್ನೋದು ಮೊದಲನೇ ಆದ್ಯತೆ. ಇವತ್ತು ಅವ್ರು ಮತ ಹಾಕಿರ್ತಕ್ಕಂಥವ್ರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ನೋವು ತಿಂತಾಯಿದ್ದಾರೆ. ಇವತ್ತು ವಿನಾಕಾರಣ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಇವತ್ತು ಸಮುದಾಯಗಳ ವಿರುದ್ಧವಾಗಿ ಇವತ್ತು ಒಂದು ದೊಡ್ಡ ಮಟ್ಟದ ಇವತ್ತು ಕ್ಲಾಶಸ್ ಆಗ್ತಕ್ಕಂಥ ಒಂದು ಹೆಜ್ಜೆಯನ್ನು ಇವತ್ತು ಶಾಸಕರು ಇಟ್ಟಿದ್ದಾರೆ. ಇವತ್ತು ಸಮುದಾಯಗಳು ರಾಜಕಾರಣದಲ್ಲಿ ತರಬಾರ್ದು. ಒಬ್ಬ ಜನಪ್ರತಿನಿಧಿ ಜವಾಬ್ದಾರಿ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಇವತ್ತು ನಾವು ಇತಿಹಾಸ ನೋಡಿದಾಗ ಶತಮಾನದಿಂದ ಇವತ್ತು ಬಸವಣ್ಣವರ ಕಾಲದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾಲ ತನಕ ಇವತ್ತು ಆ ಮಹನೀಯರ ಜಯಂತಿಗಳು ನಾವು ಯಾಕೆ ಮಾಡ್ತಾ ಇದ್ದೀರಿ ಅಂದರೆ, ಅವರು ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿದಿರೋದ್ರಿಂದ ಇವತ್ತು ನಾವು ಜಯಂತಿಗಳು ಮಾಡ್ತಾಯಿದ್ದೀವಿ. ಇವತ್ತು ಇವ್ರು ನಾವು OBC ಅಂತ ಇವ್ರು ಮಾತಾಡ್ತಾಯಿದ್ದಾರೆ. ನಾವು OBC, ನಾವು ಅಸ್ಪೃಶ್ಯರು ಶಾಸಕರನ್ನ ಇವತ್ತು ಈ ರೀತಿ ನಡೆಸ್ಕೊತಾ ಇದ್ದಾರೆ. ಇವರು OBC ಶಾಸಕರಾಗಿ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ವಿರುದ್ಧವಾಗಿ ಇವ್ರು ಮಾತಾಡ್ತಾರೆ. ಇವ್ರು ನಿಜವಾಗ್ಲೂ OBC ಶಾಸಕರ? ಇವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ವಿರುದ್ಧವಾಗಿ, ಅವ್ರ ಕುಟುಂಬದವ್ರ ವಿರುದ್ಧವಾಗಿ ಮಾತಾಡಿದರು. ಏನು ಇವರು ಬದನೆಕಾಯಿ ಬೆಳೆದು ಆಸ್ತಿ ಮಾಡ್ಯವ್ರ, ರಾಮರಾಜ್ ಬನೀನು ವ್ಯಾಪಾರ ಮಾಡ್ಯಾರ ಆಸ್ತಿ ಮಾಡ್ಯವ್ರ ಅಂತ ಮಾತಾಡಿದರು. ಆ ಒಂದು ದೊಡ್ಡ ಮಹನೀಯರ ಬಗ್ಗೆ ಮಾತಾಡಿದಾಗ ಅವರು ಬೇಕಾಗಿರ್ತಕ್ಕಂಥವ್ರು, ಅವ್ರ ಅಭಿಮಾನಿಗಳು ಇವತ್ತು ನಿನ್ನೆ ಆಕಸ್ಮಿಕವಾಗಿ ಒಬ್ಬ ಜನಸಾಮಾನ್ಯರು ಮಾತಾಡಿದಾಗ ಈ ಒಂದು ಘಟನೆಯನ್ನು ಯಾವ ರೀತಿ ತಿಳಿಗೊಳಿಸ್ಬೇಕು, ಇವತ್ತು ಅಲ್ಲಿ ಜಿಲ್ಲಾಧಿಕಾರಿಗಳವರೇ, SP ಅವರವರೇ, ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿದ್ದಾಗ ಆಯ್ತಪ್ಪ ಏನೋ ಆಗ್ಬಿಟ್ಟಿದೆ, ಇದನ್ನೆಲ್ಲ ಸರಿಪಡಿಸೋಂಥ ಕೆಲಸ ಮಾಡ್ಬೇಕಂತ ಹೇಳೋಂಥ ಜವಾಬ್ದಾರಿ ಇತ್ತು. ಅವ್ರು ವೇದಿಕೆ ಮೇಲೆ ಕುಂತಿರೋವಾಗ ಬೆಕ್ಕು ಥರ ಕುಂತಿದ್ದ, ಇಲಿ ಥರ ಕುಂತಿದ್ದ, ಬೋನಲ್ಲಿ ಸಿಕ್ಕಾಕೊಂಡು ಇಲಿ ಯಾವ ರೀತಿ ಕುತ್ಕೊಂಡಿರ್ತಾರೋ ಆ ರೀತಿ ಕುಂತಿದ್ದ. ಈಚೆ ಬಂದ ಮೇಲೆ ಒಬ್ಬ ಶಾಸಕನು ತೊಡೆ ತಟ್ಟೋದು, ಕೂದಲು ಕೀಳೋದು, ಏನಿವೆಲ್ಲ ಮಾಡ್ತಾ ಇರೋದು, ಇದು ಅವ್ರಿಗೆ ಮತ ಹಾಕಿರೋರಿಗೆ ಇವತ್ತು ತಲೆ ತಗ್ಸ್ತಕ್ಕಂಥ ಕೆಲಸ.